ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಥಿಯರೀಸ್ ಆಫ್ ಪ್ರೊಡಕ್ಷನ್ ಉತ್ಪಾದನೆ ನಿಯಮಗಳಲ್ಲಿ ಲಾ ಆಫ್ ರಿಟರ್ನ್ಸ್ ಪ್ರತಿಫಲದ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ಪಾದನೆಯ ನಿಯಮಗಳು ಥಿಯರೀಸ್ ಆಫ್ ಪ್ರೊಡಕ್ಷನ್ ನಾವು ಮೊದಲೇ ತಿಳಿದುಕೊಂಡಿರೋ ಪ್ರಕಾರ ಇದು ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ಒಂದು ಸಂಬಂಧವನ್ನು ತಿಳಿಸುತ್ತದೆ. ಸೊ ಇಟ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ಸ್ ಅಂಡ್ ಔಟ್ಪುಟ್. ಸೊ ಇದು ಎರಡು ಪ್ರಕಾರದ ಉತ್ಪನ್ನ ಮತ್ತು ಸಲುವಳಿಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತೆ. ಅಂದ್ರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್. ಮೊದಲನೇದಂತ ಹೇಳಿದ್ರೆ, ಯಾವುದೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಉಳಿದ ಉತ್ಪಾದನಾಂಗಗಳನ್ನು ಬದಲಿಸಿದಾಗ ಅದು ಹೇಗೆ ಉತ್ಪನ್ನದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ. ಎರಡನೇದಾಗಿ, ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಿಸಿದಾಗ ಅದು ಹೇಗೆ ಉತ್ಪನ್ನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಥವಾ ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಟೇಕ್ ಫಾರ್ ಎಕ್ಸಾಂಪಲ್, ಮೊದಲನೇದು, ಯಾವುದೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಉಳಿದ ಉತ್ಪಾದನಾಂಗವನ್ನು ಬದಲಿಸಿದಾಗ ಇಲ್ಲಿ ಎರಡು ಉತ್ಪಾದನಾಂಗಗಳಿವೆ ಅಂತ ಊಹಿಸ್ಕೊಳ್ಳಿ. ಮೊದಲನೇದು ಭೂಮಿ, ಎರಡನೇದು ಶ್ರಮ, ಅಂದ್ರೆ ಲ್ಯಾಂಡ್ ಅಂಡ್ ಲೇಬರ್. ಸೊ ಇಲ್ಲಿ ಎರಡು ಉತ್ಪಾದನಾಂಗಗಳಲ್ಲಿ ಮೊದಲನೇದು ಭೂಮಿಯನ್ನು ಸ್ಥಿರವಾಗಿಟ್ಟು ಲೇಬರ್ ಅನ್ನು ಚೇಂಜ್ ಮಾಡಿದ್ರೆ, ಅಂದ್ರೆ ಶ್ರಮವನ್ನು ಬದಲಾವಣೆ ಮಾಡಿದ್ರೆ ಅದು ಹೇಗೆ ಉತ್ಪನ್ನದ ಮೇಲೆ ಪ್ರಭಾವ ಬೀರುತ್ತದೆ ಅನ್ನೋದನ್ನ ಇಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಸೊ ಈ ಅಭ್ಯಾಸ ಮಾಡುವಂತಹ ನಿಯಮಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಬದಲಾಗುವ ಪರಿಮಾಣದ ನಿಯಮ ಅಥವಾ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಹಾಗೆ ಈ ಎರಡನೆಯದು, ಅಂದ್ರೆ ಎಲ್ಲಾ ಉತ್ಪಾದನೆಗಳನ್ನು ಬದಲಿಸಿದಾಗ ಅದು ಹೇಗೆ ಉತ್ಪನ್ನದ ಮೇಲೆ ಪ್ರಭಾವ ಬೀರುತ್ತದೆ ಅನ್ನೋದಕ್ಕೆ ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್, ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಅನ್ನೋದಿದೆ ಮತ್ತು ಶ್ರಮ ಅನ್ನೋದಿದೆ. ಇಲ್ಲಿ ಎರಡು ಬಂಡವಾಳವನ್ನು ಮತ್ತು ಶ್ರಮವನ್ನು ಬದಲಿಸಿದಾಗ ಅದು ಹೇಗೆ ಉತ್ಪನ್ನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಇಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಈ ನಿಯಮಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಪ್ರತಿಫಲದ ನಿಯಮ, ಅಂದ್ರೆ ಲಾ ಆಫ್ ರಿಟರ್ನ್ಸ್. ಇದನ್ನ ನಾವು ಇವತ್ತೇ ಅಭ್ಯಾಸ ಮಾಡ್ತೇವೆ. ಪ್ರತಿಫಲದ ನಿಯಮ, ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ದಿಸ್ ಥಿಯರಿ ಅಪ್ಲೈಡ್ ಟು ಲಾಂಗ್ ರನ್. ಈ ನಿಯಮವು ದೀರ್ಘಾವಧಿಗೆ ಅನ್ವಯವಾಗುತ್ತದೆ. ನಿಮ್ಗೆ ಗೊತ್ತಿದೆ, ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳು ಬದಲಾವಣೆ ಹೊಂದುತ್ತವೆ. ಇನ್ ಲಾಂಗ್ ರನ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ವೇರಿಯಬಲ್. ಸೊ ಎರಡನೇದಾಗಿ ಈ ನಿಯಮವು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದಾಗ ಇವು ಹೇಗೆ ಉತ್ಪನ್ನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. Right? This theory studies the impact on the output when all the factors of productions are changed. For example, capital ಇದೆ ಅಂದ್ರೆ ಬಂಡವಾಳ ಇದೆ ಅಂತ ಊಹಿಸ್ಕೊಳ್ಳಿ, ಮತ್ತೆ ಶ್ರಮ ಅಥವಾ ಲೇಬರ್ ಇದೆ ಅಂತ ಊಹಿಸ್ಕೊಳ್ಳಿ. ಇಲ್ಲಿ ಬಂಡವಾಳನು ವೇರಿಯಬಲ್ ಅನ್ನು ಬದಲಾವಣೆ ಮಾಡುವುದಾಗಿರುತ್ತದೆ ಮತ್ತು ಶ್ರಮವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ಇರುವಂತಹ ಎರಡು ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದ್ರೆ ಅದು ಹೇಗೆ ಉತ್ಪನ್ನದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ. So we will see what exactly the law of returns to scale says. If given combination of factors of production producing a given output, all the factors are increased and the output is increased in the same proportion, there are constant returns to scale. If the output increased more than proportionately, there are increasing returns to scale. And if output increased less than proportionately, there are ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಅಂದ್ರೆ ಒಂದು ನಿರ್ದಿಷ್ಟ ಉತ್ಪಾದಿಸುವ ಉತ್ಪಾದನಾಂಗಗಳ ಸಂಯೋಜನೆ ನೀಡಿದಾಗ, ಎಲ್ಲಾ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಈ ಉತ್ಪನ್ನದ ಹೆಚ್ಚಳದ ಪ್ರಮಾಣವು ಸಮ ಪ್ರಮಾಣದಲ್ಲಿದ್ದರೆ ಅದನ್ನ ಸ್ಥಿರ ಪ್ರತಿಫಲ ಅಂತ ಕರೀತಾರೆ. ಉತ್ಪನ್ನದ ಹೆಚ್ಚಳದ ಪ್ರಮಾಣವು ಹೆಚ್ಚಿಗೆ ಇದ್ದರೆ ಅದು ಏರಿಕೆಯ ಪ್ರತಿಫಲ. ಅಲ್ಲ, ಕೊನೆಯದಾಗಿ ಉತ್ಪನ್ನದ ಹೆಚ್ಚಳದ ಪ್ರಮಾಣವು ಕಡಿಮೆ ಇದ್ದರೆ ಅದು ಇಳಿಕೆಯ ಪ್ರತಿಫಲ. ಅಂದ್ರೆ ಟೇಕ್ ಫಾರ್ ಎಕ್ಸಾಂಪಲ್, ಈ ಕ್ಯಾಪಿಟಲ್ ಇದೆ ಅಂದ್ರೆ ಬಂಡವಾಳ ಇದೆ ಮತ್ತು ಶ್ರಮ ಇದೆ, ಜೊತೆಗೆ ಈ ಉತ್ಪನ್ನ ಅಂದ್ರೆ ಔಟ್ಪುಟ್ ಇದೆ. ಸೊ ಈ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಮತ್ತು ಶ್ರಮವನ್ನು ಹೆಚ್ಚಿಗೆ ಮಾಡಿದಾಗ, ಸಪೋಸ್ ಈ ಉತ್ಪನ್ನ ಕೂಡ ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ, ಅಂದ್ರೆ ಆ ಕ್ಯಾಪಿಟಲ್ ಮತ್ತು ಲೇಬರ್ ಹೆಚ್ಚಾಗುವ ಪ್ರಮಾಣಕ್ಕಿಂತ ಉತ್ಪನ್ನವೇನಾದ್ರು ಹೆಚ್ಚಾಯಿತು ಅಂತ ಹೇಳಿದ್ರೆ ಅದನ್ನ ಏರಿಕೆಯ ಪ್ರತಿಫಲ ನಿಯಮ ಅಂತ ಕರೀತಾರೆ, ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ನಾವು ಈ ಕ್ಯಾಪಿಟಲ್ ಮತ್ತು ಶ್ರಮವನ್ನು ಹೆಚ್ಚಿಗೆ ಮಾಡಿದಾಗ, ಇನ್ಕ್ರೀಸ್ ಮಾಡಿದಾಗ ಉತ್ಪನ್ನವು ಕೂಡ ಹೆಚ್ಚಾಗುತ್ತದೆ. ಆದ್ರೆ ಈ ಕ್ಯಾಪಿಟಲ್ ಮತ್ತು ಲೇಬರ್ ಹೆಚ್ಚಾದ ಪ್ರಮಾಣದಲ್ಲಿ ಉತ್ಪನ್ನವು ಹೆಚ್ಚಾಯಿತು ಅಂತ ಹೇಳಿದ್ರೆ ಅದನ್ನ ಸ್ಥಿರ ಪ್ರತಿಫಲದ ನಿಯಮ, ಅಂದ್ರೆ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಕೊನೆಯದಾಗಿ, ಈ ಎರಡೂ ಉತ್ಪಾದನಾಂಗಗಳನ್ನು ಅಂದ್ರೆ ಬಂಡವಾಳ ಮತ್ತು ಶ್ರಮ ಅಂದ್ರೆ ಲೇಬರ್ ಅನ್ನ ಹೆಚ್ಚಿಗೆ ಮಾಡಿದಾಗ ಈ ಉತ್ಪನ್ನ ಹೆಚ್ಚಿಗೆ ಆಗ್ತದೆ. ಆದ್ರೆ ಇಲ್ಲಿ ಇವೆರಡು ಉತ್ಪಾದನಾಂಗಗಳು ಹೆಚ್ಚಿಗೆ ಆಗುವ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುವುದರಿಂದ ಇದನ್ನೇನಂತ ಕರೀತಾರೆ ಅಂತ ಹೇಳಿದ್ರೆ ಇಳಿಕೆಯ ಪ್ರತಿಫಲನ ನಿಯಮ, ಅಂದ್ರೆ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ.
ಈ ನಿಯಮ ಅಂದ್ರೆ ಪ್ರತಿಫಲದ ನಿಯಮ ಅಂದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಇದನ್ನು ವಿವರಣೆ ಮಾಡುವುದಕ್ಕಿಂತ ಮೊದಲು ನಾವು ಇದರ ಊಹೆಗಳನ್ನು ತಿಳಿದುಕೊಳ್ಳಬೇಕಾಗ್ತದೆ. ಮೊದಲನೆಯ ಊಹೆ ಅಂತ ಹೇಳಿದ್ರೆ ದ ಸ್ಟೇಟ್ ಆಫ್ ಟೆಕ್ನಾಲಜಿ ರಿಮೇನ್ಸ್ ದ ಸೇಮ್, ತಂತ್ರಜ್ಞಾನದ ಸ್ಥಿತಿಯು ಸ್ಥಿರವಾಗಿರಬೇಕು. ಎರಡನೆಯ ಒಂದು ಊಹೆ ಅಂತ ಹೇಳಿದ್ರೆ ಎಲ್ಲಾ ಉತ್ಪಾದನಾಂಗಗಳು ಅಂದ್ರೆ ಬಂಡವಾಳ ಮತ್ತು ಕಾರ್ಮಿಕರು ಇಲ್ಲಿ ಬದಲಾವಣೆ ಹೊಂದುತ್ತಾರೆ. ಅಂದ್ರೆ ಆಲ್ ದ ಫ್ಯಾಕ್ಟರ್ ದಟ್ ಇಸ್ ಇನ್ಪುಟ್ ಕ್ಯಾಪಿಟಲ್ ಅಂಡ್ ಲೇಬರ್ಸ್ ಆರ್ ವೇರಿಯೇಬಲ್. ಕೊನೆಯದಾಗಿ ಉತ್ಪನ್ನವನ್ನು ಪ್ರಮಾಣದಲ್ಲಿ ಅಳೆಯಬಹುದು. ಅಂದ್ರೆ ದ ಪ್ರಾಡಕ್ಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಕ್ವಾಂಟಿಟೀಸ್. ಈ ಪ್ರತಿಫಲದ ನಿಯಮವನ್ನು ಒಂದೇ ಒಂದು ಚಿತ್ರದಲ್ಲಿ ವಿವರಿಸುವುದಾದ್ರೆ ನಾವು ಈ ಒಂದು y-ಆಕ್ಸಿಸ್ ಅಲ್ಲಿ ಅಂಚಿನ ಪ್ರತಿಫಲ ಅಥವಾ ಮಾರ್ಜಿನಲ್ ರಿಟರ್ನ್ಸ್ ಅನ್ನ ಮತ್ತೆ x-ಆಕ್ಸಿಸ್ ಅಲ್ಲಿ ಸ್ಕೇಲ್ ಪ್ರಮಾಣ ಅಂದ್ರೆ ಅದು ಉತ್ಪಾದನಾಂಗಗಳ ಒಂದು ಪ್ರಮಾಣವನ್ನ ನಾವು ಗುರುತು ಮಾಡಿದಾಗ ಈ ಮೂರು ರೇಖೆಗಳು ನಮಗೆ ಸಿಗುತ್ತವೆ. ಅಂದ್ರೆ ಮೊದಲನೇ ರೇಖೆಯನ್ನು ಅಂದ್ರೆ ಎಡದಿಂದ ಬಲಕ್ಕೆ ಏರುತ್ತಿರುವ ರೇಖೆಯನ್ನು ಫಸ್ಟ್ ಸ್ಟೇಜ್ ಅಥವಾ ಮೊದಲನೇ ಹಂತ ಕರಿತೇವೆ. ಸಮವಾಗಿರುವ ಒಂದು ರೇಖೆಯನ್ನು ನಾವು ಎರಡನೇ ಹಂತ ಅಥವಾ ಎರಡನೇ ಸ್ಟೇಜ್ ಅಂತ ಕರಿತೇವೆ. ಮತ್ತು ಎಡದಿಂದ ಬಲಕ್ಕೆ ಇಳಿಯುತ್ತಿರುವಂತಹ ಒಂದು ರೇಖೆಯನ್ನು ಮೂರನೇ ಸ್ಟೇಜ್ ಅಥವಾ ಮೂರನೇ ಹಂತ ಅಂತ ಕರಿತೇವೆ. ಈ ಮೊದಲನೇ ಹಂತವನ್ನು ನಾವೇನಂತ ಕರಿತೇವೆ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಏರಿಕೆಯ ಪ್ರತಿಫಲದ ನಿಯಮ ಅಂತ ಕರಿತೇವೆ. ಯಾಕಂತ ಹೇಳಿದ್ರೆ ಟೇಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಸ್ಕೇಲ್ ಪ್ರಮಾಣ ಏನಿದೆ ಒಂದು ಇದ್ದಾಗ ಎಷ್ಟು ಉತ್ಪನ್ನ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ 8, ರೈಟ್. ಅದನ್ನೇ ನಾವು ಇನ್ಕ್ರೀಸ್ ಮಾಡಿದ್ವಿ, ಒಂದು ಇದು ಎರಡು ಮಾಡಿದಾಗ ಇಲ್ಲಿ 10 ಆಯ್ತು. ಅಂದ್ರೆ ಒಂದು ಯೂನಿಟ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ರೆ ಆಗ ನಮಗೆ ಸಿಗುವುದು ಮಾರ್ಜಿನಲ್ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರೆ 2. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು ಅಲ್ಲಿ ಮಾರ್ಜಿನಲ್ ರಿಟರ್ನ್ ಏನಿದೆಯಲ್ಲ ಅಂಚಿನ ಪ್ರತಿಫಲ ಜಾಸ್ತಿ ಆಗುತ್ತೆ. ಅದರಿಂದ ಇದನ್ನ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಏರಿಕೆಯ ಪ್ರತಿಫಲದ ನಿಯಮ ಅಂತ ಕರೀತಾರೆ. ಈ ಎರಡನೇ ಸ್ಟೇಜ್ ನೇ ಅಂತ ಕರೀತಾರೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಸ್ಥಿರ ಪ್ರತಿಫಲದ ನಿಯಮ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈಗ ಒಟ್ಟು ಸ್ಕೇಲ್ ಅಥವಾ ಪ್ರಮಾಣವನ್ನ ನಾವು 4ಕ್ಕೆ ಏರಿಸಿದಾಗ ಮಾರ್ಜಿನಲ್ ರಿಟರ್ನ್ಸ್ ಅಂದ್ರೆ ಅಂಚಿನ ಪ್ರತಿಫಲವು 14 ಇರುತ್ತದೆ. ಅದನ್ನ ಸೇಮ್ 4 ಇರುವುದನ್ನ 5ಕ್ಕೆ ಇನ್ಕ್ರೀಸ್ ಮಾಡಿದ್ರು ಕೂಡ ಹೆಚ್ಚಿದ್ರು ಕೂಡ ಅದರ ಅಂಚಿನ ಪ್ರತಿಫಲವು ಸ್ಥಿರವಾಗಿರುತ್ತದೆ. ಆದ್ರಿಂದ ಈ ಒಂದು ಹಂತವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಸ್ಥಿರ ಪ್ರತಿಫಲದ ನಿಯಮ ಅಥವಾ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಈ ಕೊನೆಯದಾಗಿ ಮೂರನೇ ಹಂತ. ಈ ಮೂರನೇ ಹಂತವನ್ನ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಇಳಿಮುಖ ಪ್ರತಿಫಲದ ನಿಯಮ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಮತ್ತು ಹೆಚ್ಚಿಗೆ ಮಾಡ್ತಾ ಹೋದ ಹಾಗೆ ಪ್ರಮಾಣ ಅಥವಾ ಸ್ಕೇಲ್ ಅನ್ನ ಇಲ್ಲಿ ಮಾರ್ಜಿನಲ್ ರಿಟರ್ನ್ ಅಥವಾ ಅಂಚಿನ ಪ್ರತಿಫಲ ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ ಮೊದಲಿಗೆ 2 ಇದ್ದಾಗ 10 ಸಿಗ್ತು ಅಂತಹ ಒಂದು ಮಾರ್ಜಿನಲ್ ರಿಟರ್ನ್ ಈಗ ಸ್ಕೇಲ್ ಪ್ರಮಾಣ 7 ಇದ್ದಾಗಲೂ ಕೂಡ ಕಡಿಮೆ ಆಯ್ತು. 7 ಇದ್ದಾಗ ಜಾಸ್ತಿ ಆಗ್ಬೇಕಾಗಿತ್ತು, ಆದ್ರೆ ಇಲ್ಲಿ 7 ಇದ್ದಾಗ 10 ಮಾರ್ಜಿನಲ್ ರಿಟರ್ನ್ಸ್ ಅಂಚಿನ ಪ್ರತಿಫಲ ಸಿಗ್ತಾ ಇದೆ. ಹಾಗಾಗಿ 7 ಇದ್ದದ್ದು 8 ಮಾಡ್ತಾ ಹೋಯ್ತು ಅಂದ್ರೆ ಮತ್ತೆ ಕಡಿಮೆ ಆಗುತ್ತೆ ಮಾರ್ಜಿನಲ್ ರಿಟರ್ನ್ಸ್ ಅಥವಾ ಅಂಚಿನ ಪ್ರತಿಫಲ. ಆದ್ದರಿಂದ ಈ ಒಂದು ಮೂರನೇ ಸ್ಟೇಜ್ ಅಥವಾ ಮೂರನೇ ಹಂತವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಇಳಿಮುಖ ಪ್ರತಿಫಲದ ನಿಯಮ ಅಂತ ಕರೀತಾರೆ. ಈ ಪ್ರತಿಫಲದ ನಿಯಮದಲ್ಲಿ ಅಂದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ಮೊದಲನೇದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಏರಿಕೆಯ ಪ್ರತಿಫಲದ ನಿಯಮವನ್ನು ನೋಡೋಣ. ಸೊ ಈ ಏರಿಕೆಯ ಪ್ರತಿಫಲದ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಈಗ ಉತ್ಪಾದನಾಂಗಗಳನ್ನು ನಾವು ಹೆಚ್ಚಿಗೆ ಮಾಡಿದ್ರೆ ಉತ್ಪನ್ನದ ಹೆಚ್ಚಳದ ಪ್ರಮಾಣವು ಆ ಉತ್ಪಾದನಾಂಗಗಳ ಹೆಚ್ಚಳದ ಪ್ರಮಾಣಕ್ಕಿಂತ ಹೆಚ್ಚಿಗೆ ಇರುತ್ತದೆ ಅಂತ ಹೇಳ್ತದೆ. ಅಂದ್ರೆ ರಿಟರ್ನ್ಸ್ ಟು ಸ್ಕೇಲ್ ಇನ್ಕ್ರೀಸಸ್ ವೆನ್ ಔಟ್ಪುಟ್ ಇನ್ಕ್ರೀಸಸ್ ಮೋರ್ ದನ್ ಪ್ರಪೋರ್ಷನೇಟ್ ಟು ದ ಇನ್ಕ್ರೀಸ್ ಇನ್ ಆಲ್ ಇನ್ಪುಟ್ಸ್. ಟೇಕ್ ಫಾರ್ ಎಕ್ಸಾಂಪಲ್ ಇಫ್ ಇನ್ಪುಟ್ಸ್ ಡಬಲ್ಡ್ the output will be more than doubled. ಅಂದ್ರೆ ಉತ್ಪಾದನಾಂಗಗಳನ್ನು ದ್ವಿಗುಣಗೊಳಿಸಿದಾಗ ಉತ್ಪನ್ನವು ದ್ವಿಗುಣಕ್ಕಿಂತ ಹೆಚ್ಚಾಗುತ್ತದೆ. ಟೇಕ್ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಟೇಬಲ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದು ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಉತ್ಪಾದನೆಗಳನ್ನು ನೋಡೋಣ. ಮೊದಲನೇದು ಬಂಡವಾಳ ಅಂದ್ರೆ ಕ್ಯಾಪಿಟಲ್, ಎರಡನೇದು ಶ್ರಮ ಮತ್ತು ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ. ಸೊ ಈ ಬಂಡವಾಳ ಮೊದಲಿಗೆ 2 ಇರ್ತದೆ ಅಂತ ಇಟ್ಕೊಳ್ಳಿ, ಶ್ರಮವು 1 ಇರ್ತದೆ. ಸೊ ಈ ಬಂಡವಾಳ 2 ಮತ್ತು ಶ್ರಮ 1 ಇದ್ದಾಗ ಒಟ್ಟು ಉತ್ಪನ್ನವು 8 ಇರ್ತದೆ. ಸೊ ಈಗ ಬಂಡವಾಳವನ್ನು ನಾವು ದ್ವಿಗುಣಗೊಳಿಸೋಣ, 2 ಇದ್ದದ್ದು 4 ಮಾಡೋಣ, ಶ್ರಮವು 1 ಇದ್ದದ್ದು 2 ಮಾಡೋಣ, ಡಬಲ್ ಆಯ್ತು, ರೈಟ್. ಈಗ ಉತ್ಪನ್ನವು 18 ಆಯ್ತು. ನೋಡಿ ಇಲ್ಲಿ ಈಗ 8 ಇರೋದು 16 ಆಗ್ಬೇಕಾಯ್ತು, ಅಂದ್ರೆ ಇದು 16 ಇರೋದು ಆಗುವ ಬದಲು 18 ಆಯ್ತು, ಅಂದ್ರೆ ಮೋರ್ ದನ್ ಡಬಲ್. ಸೊ ದ್ವಿಗುಣಕ್ಕಿಂತ ಹೆಚ್ಚಾಯ್ತು. ಸೊ ಇಂತಹ ಒಂದು ಸಿಚುವೇಶನ್, ಇಂತಹ ಒಂದು ಸನ್ನಿವೇಶವನ್ನು ಎಂತ ಕರೀತಾರೆ ಅಂತ ಹೇಳಿದ್ರೆ ಏರಿಕೆಯ ಪ್ರತಿಫಲ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಏರಿಕೆಯ ಪ್ರತಿಫಲ ನಿಯಮವನ್ನು ಒಂದು ಡಯಾಗ್ರಾಮ್ ಅಥವಾ ಒಂದು ಗ್ರಾಫ್ನಲ್ಲಿ ತೋರಿಸುವುದಾದ್ರೆ ನಾವು y-ಆಕ್ಸಿಸ್ ಅಲ್ಲಿ ಕ್ಯಾಪಿಟಲ್ ಅಥವಾ ಬಂಡವಾಳವನ್ನು ಸೂಚಿಸಬೇಕಾಗ್ತದೆ, x-ಆಕ್ಸಿಸ್ ಅಲ್ಲಿ ಶ್ರಮ ಅಥವಾ ಲೇಬರ್ ಅನ್ನು ಸೂಚಿಸಬೇಕಾಗ್ತದೆ. OP ಅನ್ನೋದು ಒಂದು ಸ್ಟ್ರೇಟ್ ಲೈನ್, ಇದು IS ಅನ್ನೋದು
ಐಸೋಕಾಂಟ್ ಕರ್ವ್ ಅಂದ್ರೆ ಸಮ ಉತ್ಪನ್ನ ರೇಖೆ ಆಗಿರುತ್ತದೆ. ಇದು ಈ ಒಂದು ಸಮ ಉತ್ಪನ್ನ ರೇಖೆಯು 100 ಯೂನಿಟ್ಗಳ ಒಂದು ಉತ್ಪನ್ನವನ್ನು ಸೂಚಿಸ್ತಾ ಇದೆ. ಈ 100 ಯೂನಿಟ್ಗಳ ಉತ್ಪನ್ನವನ್ನು ಉತ್ಪಾದಿಸಲು ನಮಗೆ 10 ಶ್ರಮ ಬೇಕಾಗ್ತದೆ ಮತ್ತೆ 20 ಬಂಡವಾಳ ಬೇಕಾಗ್ತದೆ. ಈಗ ನಾವು ಶ್ರಮವನ್ನು 50% ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ 10 ಇರುವುದು 15 ಮಾಡಿದ್ರೆ ಕ್ಯಾಪಿಟಲ್ ಅಥವಾ ಬಂಡವಾಳವನ್ನು 20 ಇರುವುದನ್ನ 30 ಮಾಡ್ತು ಅಂತ ಹೇಳಿದ್ರೆ ಆಗ ಸಮ ಉತ್ಪನ್ನ ರೇಖೆಯು ಈ 200 ಯೂನಿಟ್ಗಳನ್ನು ತೋರಿಸ್ತದೆ. ಅಂದ್ರೆ ಇಲ್ಲಿ ನಾವು ಶ್ರಮವನ್ನು 50% ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಕ್ಯಾಪಿಟಲ್ ಅನ್ನು 50% ಇನ್ಕ್ರೀಸ್ ಮಾಡಿದ್ದೇವೆ. ಆದ್ರೆ ಉತ್ಪನ್ನ ಏನಿದೆಯಲ್ಲ ಅದು 100% ಇನ್ಕ್ರೀಸ್ ಆಗಿದೆ. ಅಂದ್ರೆ ಉತ್ಪಾದನಾಂಗಗಳ ಹೆಚ್ಚಿಗೆ ಆಗಿರೋ ಪ್ರಮಾಣಕ್ಕಿಂತಲೂ ಕೂಡ ಉತ್ಪನ್ನದ ಪ್ರಮಾಣವು ಹೆಚ್ಚಿಗೆ ಆಗಿರುವುದರಿಂದ ಇದನ್ನ ಏರಿಕೆಯ ಪ್ರತಿಫಲದ ನಿಯಮ ಅಂತ ಕರೀತೇವೆ. ಪ್ರತಿಫಲದ ನಿಯಮ ಅಥವಾ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ಎರಡನೇದು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಸ್ಥಿರ ಪ್ರತಿಫಲನ ನಿಯಮ. ಇಲ್ಲಿ ಈಗ ನೀವು ಉತ್ಪಾದನಾಂಗಗಳನ್ನು ಹೆಚ್ಚಿಗೆ ಮಾಡಿದಾಗ ಈಗ ಉತ್ಪನ್ನವು ಈ ಉತ್ಪಾದನಾಂಗಗಳ ಹೆಚ್ಚಿಗೆಯಾದ ಪ್ರಮಾಣದಷ್ಟೇ ಹೆಚ್ಚಿಗೆ ಆಗುತ್ತದೆ ಅಥವಾ ಸಮ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತದೆ. ಆಗ ಇದನ್ನೇನಂತ ಕರೀತಾರೆ ಅಂತ ಹೇಳಿದ್ರೆ ಸ್ಥಿರ ಪ್ರತಿಫಲದ ನಿಯಮ. ಅಂದ್ರೆ ರಿಟರ್ನ್ಸ್ ಟು ಸ್ಕೇಲ್ ರಿಮೇನ್ಸ್ ಕಾನ್ಸ್ಟೆಂಟ್ ವೆನ್ ಔಟ್ಪುಟ್ ಇನ್ಕ್ರೀಸಸ್ ಇನ್ ದ ಸೇಮ್ ಪ್ರಪೋರ್ಷನೇಟ್ ಟು ದ ಇನ್ಕ್ರೀಸ್ ಇನ್ ಆಲ್ ದ ಇನ್ಪುಟ್ಸ್. ಇಫ್ ಇನ್ಪುಟ್ಸ್ ಡಬಲ್ಡ್ ಔಟ್ಪುಟ್ ವಿಲ್ ಆಲ್ಸೋ ಬಿ ಡಬಲ್. ಅಂದ್ರೆ ಈ ಉತ್ಪಾದನಾಂಗಗಳನ್ನು ದ್ವಿಗುಣಗೊಳಿಸಿದಾಗ ಉತ್ಪನ್ನವು ಕೂಡ ದ್ವಿಗುಣಗೊಳ್ಳುತ್ತದೆ. ಇದನ್ನು ನಾವು ಒಂದು ಟೇಬಲ್ ಮೂಲಕ ವಿವರಿಸಬಹುದು. ಮೊದಲನೇದಾಗಿ ಇಲ್ಲಿ ಉತ್ಪಾದನಾಂಗಗಳು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಕ್ಯಾಪಿಟಲ್ ಮತ್ತು ಲೇಬರ್ ಅಂದ್ರೆ ಬಂಡವಾಳ ಮತ್ತು ಶ್ರಮ. ಈಗ ಬಂಡವಾಳ 2 ಮತ್ತು ಶ್ರಮ ಹೊಂದಿದ್ದಾಗ ಉತ್ಪನ್ನವು 8 ಆಗಿರುತ್ತದೆ. ಈಗ ಬಂಡವಾಳವನ್ನು ದ್ವಿಗುಣಗೊಳಿಸುತ್ತೇವೆ ಅಂತ ಇಟ್ಕೊಳ್ಳಿ. ಅಂದ್ರೆ ಕ್ಯಾಪಿಟಲ್ ಅನ್ನ 2 ಇದ್ದಿದ್ದನ್ನ 4, ಶ್ರಮವನ್ನ ಹೊಂದಿದ್ದನ್ನ 2. ಈಗ ಒಟ್ಟು ಉತ್ಪನ್ನ ಟೋಟಲ್ ಔಟ್ಪುಟ್ ಎಷ್ಟಾಗುತ್ತೆ? 8 ಇರೋದು 16 ಆಗುತ್ತೆ. ಸೊ ಡಬಲ್ ಆಗುತ್ತೆ. ಸೊ ಇಲ್ಲಿ ಉತ್ಪಾದನಾಂಗಗಳನ್ನು ದ್ವಿಗುಣಗೊಳಿಸಿದಾಗ ಉತ್ಪನ್ನವು ಕೂಡ ದ್ವಿಗುಣಗೊಳ್ಳುತ್ತದೆ. ಸೊ ಈ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಸ್ಥಿರ ಪ್ರತಿಫಲದ ನಿಯಮವನ್ನು ಒಂದು ಗ್ರಾಫಿನ ಮೂಲಕ ತೋರಿಸುವುದಾದ್ರೆ y ಆಕ್ಸಿಸ್ ಅಲ್ಲಿ ಬಂಡವಾಳ ಅಥವಾ ಕ್ಯಾಪಿಟಲ್ ಅನ್ನ ಗುರುತು ಮಾಡಬೇಕಾಗ್ತದೆ, x ಆಕ್ಸಿಸ್ ಅಲ್ಲಿ ಲೇಬರ್ ಮತ್ತು ಅಥವಾ ಶ್ರಮವನ್ನು ಗುರುತು ಮಾಡಬೇಕಾಗ್ತದೆ. OP ಅನ್ನೋದು ಒಂದು ಸ್ಟ್ರೇಟ್ ಲೈನ್. ಸೊ IS ಅಂದ್ರೆ ಐಸೋಕಾಂಟ್ ಕರ್ವ್ ಅಂದ್ರೆ ಸಮ ಉತ್ಪನ್ನ ರೇಖೆ. ಇಲ್ಲಿ 100 ಯೂನಿಟ್ಗಳ ಒಂದು ಉತ್ಪನ್ನವನ್ನು ಇದು ಪ್ರತಿನಿಧಿಸುತ್ತದೆ. ಸೊ 100 ಯೂನಿಟ್ಗಳ ಒಂದು ಉತ್ಪನ್ನವನ್ನು ಉತ್ಪಾದಿಸಲು ನಮಗೆ 10 ಶ್ರಮ ಬೇಕಾಗ್ತದೆ, 20 ಬಂಡವಾಳ ಬೇಕಾಗ್ತದೆ. ಈಗ ನಾವು ಶ್ರಮವನ್ನು ಡಬಲ್ ಮಾಡಿದ್ರೆ ಅಂದ್ರೆ 10 ಇರೋದು 20 ಮಾಡಿದ್ರೆ ಮತ್ತು ಬಂಡವಾಳವನ್ನು 20 ಇರೋದು 40 ಮಾಡಿದ್ರೆ ಉತ್ಪನ್ನವು ಕೂಡ ಡಬಲ್ ಆಗುತ್ತೆ. ಅಂದ್ರೆ 100 ಇದು 200 ಆಗುತ್ತೆ. ಸೊ ಹೀಗೆ ನಾವು ಉತ್ಪಾದನಾಂಗಗಳನ್ನು ಹೆಚ್ಚಿಗೆ ಮಾಡಿದ ಪ್ರಮಾಣದಷ್ಟೇ ಉತ್ಪನ್ನವು ಹೆಚ್ಚಿಗೆ ಆದ್ರೆ ಅದನ್ನ ನಾವೇನಂತ ಕರಿತೇವೆ? ಸ್ಥಿರ ಪ್ರತಿಫಲದ ನಿಯಮ ಅಥವಾ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತೇವೆ. ಈ ಪ್ರತಿಫಲನ ನಿಯಮದಲ್ಲಿ ಮೂರನೇದು ಅಂತ ಹೇಳಿದ್ರೆ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಇಳಿಮುಖ ಪ್ರತಿಫಲದ ನಿಯಮ. ಇಲ್ಲಿ ಈ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನವು ಹೆಚ್ಚಾಗುತ್ತದೆ. ಅಂದ್ರೆ ರಿಟರ್ನ್ಸ್ ಟು ಸ್ಕೇಲ್ ಡಿಮಿನಿಷಸ್ ವೆನ್ ಔಟ್ಪುಟ್ ಡಿಕ್ರೀಸಸ್ ಲೆಸ್ ದೆನ್ ಪ್ರಪೋರ್ಷನೇಟ್ ಟು ಇನ್ಕ್ರೀಸ್ ಇನ್ ಆಲ್ ಇನ್ಪುಟ್ಸ್. ಇಫ್ ಇನ್ಪುಟ್ಸ್ ಡಬಲ್ ಔಟ್ಪುಟ್ ವಿಲ್ ಲೆಸ್ ದೆನ್ ಡಬಲ್. ಅಂದ್ರೆ ಉತ್ಪಾದನಾಂಗಗಳನ್ನು ದ್ವಿಗುಣಗೊಳಿಸಿದಾಗ ಉತ್ಪನ್ನವು ದ್ವಿಗುಣಕ್ಕಿಂತ ಕಡಿಮೆ ಇರುತ್ತದೆ. ಉದಾಹರಣೆಗೆ ಇದನ್ನು ಒಂದು ಟೇಬಲ್ ನಲ್ಲಿ ತೋರಿಸುವುದಾದ್ರೆ ಉತ್ಪಾದನಾಂಗಗಳು ಅಂದ್ರೆ ಬಂಡವಾಳ ಮತ್ತು ಶ್ರಮ ಮತ್ತು ಒಟ್ಟು ಉತ್ಪನ್ನ. ಇಲ್ಲಿ ಬಂಡವಾಳ ಮೊದಲನೇದಾಗಿ 2 ಇರ್ತದೆ ಅಂತ ಊಹಿಸ್ಕೊಳ್ಳಿ, ಶ್ರಮವು 1 ಇರುತ್ತೆ ಅಂತ ಊಹಿಸ್ಕೊಳ್ಳಿ. ಆಗ ಒಟ್ಟು ಉತ್ಪನ್ನವು 8 ಇರುತ್ತದೆ. ಸೊ ಈಗ ಬಂಡವಾಳ ಅಥವಾ ಕ್ಯಾಪಿಟಲ್ ಅನ್ನು ಡಬಲ್ ಮಾಡಿದ್ರು, 2 ಇದ್ದದ್ದು 4 ಮಾಡಿದ್ರು, ಶ್ರಮವನ್ನ 1 ಇರುವುದನ್ನ 2 ಮಾಡಿದಾಗ ಉತ್ಪನ್ನವು 8 ಇರುವುದು 14 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಆಗೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 16 ಆಗ್ಬೇಕಾಗಿತ್ತು, ಬಟ್ 16ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಉತ್ಪನ್ನವು ಇನ್ಕ್ರೀಸ್ ಆಯಿತು. ಸೊ ಹಾಗಾಗಿ ಉತ್ಪಾದನಾಂಗಗಳು ಹೆಚ್ಚಿಗೆಯಾದ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನವು ಹೆಚ್ಚಿಗೆ ಆದ್ರೆ ಅದನ್ನ ಈ ಇಳಿಮುಖ ಪ್ರತಿಫಲನ ನಿಯಮ ಅಥವಾ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಈ ಇಳಿಮುಖ ಪ್ರತಿಫಲದ ನಿಯಮ ಅಥವಾ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅನ್ನು ಒಂದು ಗ್ರಾಫ್ ಅಥವಾ ರೇಖಾಚಿತ್ರದಲ್ಲಿ ತೋರಿಸುವುದಾದ್ರೆ y ಆಕ್ಸಿಸ್ ಅಲ್ಲಿ ಬಂಡವಾಳ ಅಥವಾ ಕ್ಯಾಪಿಟಲ್ ಅನ್ನು ಗುರುತಿಸಬೇಕಾಗ್ತದೆ, x ಆಕ್ಸಿಸ್ ಅಲ್ಲಿ ಶ್ರಮ ಅಥವಾ ಲೇಬರ್ ಅನ್ನು ಗುರುತಿಸಬೇಕಾಗ್ತದೆ. OP ಅನ್ನೋದು ಸ್ಟ್ರೇಟ್ ಲೈನ್. IS ಅಂದ್ರೆ ಸಮ ಉತ್ಪನ್ನ ರೇಖೆ. 100 ಉತ್ಪನ್ನದ ಪ್ರಮಾಣವನ್ನು ಸೂಚಿಸುತ್ತದೆ. 100 ಉತ್ಪನ್ನವನ್ನು ಉತ್ಪಾದನೆ ಮಾಡಲು ನಮಗೆ 10 ಶ್ರಮ ಬೇಕಾಗ್ತದೆ, 20 ಬಂಡವಾಳ ಬೇಕಾಗ್ತದೆ. ಸೊ ಈಗ ನಾವು ಶ್ರಮವನ್ನ ಅಂದ್ರೆ ಜಾಸ್ತಿ ಮಾಡಿದಾಗ ಅಂದ್ರೆ 10 ಇರುವುದು 25 ಮಾಡಿದ್ದೇವೆ, ಬಂಡವಾಳವನ್ನು 35 ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಉತ್ಪನ್ನ IS ಅಂದ್ರೆ ಸಮ ಉತ್ಪನ್ನ ರೇಖೆಯು 200 ಯೂನಿಟ್ಗಳ ಒಂದು ಉತ್ಪನ್ನವನ್ನು ಪ್ರತಿಬಿಂಬಿಸ್ತದೆ. ಅಂದ್ರೆ ಇಲ್ಲಿ ಉತ್ಪಾದನಾಂಗಗಳ ಹೆಚ್ಚಳದ ಪ್ರಮಾಣಕ್ಕಿಂತಲೂ ಕೂಡ ಇದು ಉತ್ಪನ್ನವು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಸೊ ಹಾಗಾಗಿ ಇದನ್ನ ಇಳಿಮುಖ ಪ್ರತಿಫಲನ ನಿಯಮ ಅಂತ
ಕರೀತಾರೆ. ನಾವು ಈ ವಿಡಿಯೋದಲ್ಲಿ ಪ್ರತಿಫಲದ ನಿಯಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್.